ಯಶ್ಪಾಲ್ ಸುವರ್ಣ ಅವರ ಮನೆ ಮತ್ತು ಮನದ ಮಾತು ನಿಮ್ಮವರೆಗೂ ತಲುಪಿಸುವಂತಹ ಒಂದು ಪ್ರಯತ್ನ. ಇದು ನಮ್ದು ಮನೆ ಆಫೀಸ್. ಯಶ್ಪಾಲ್ ಸುವರ್ಣ ಅವರ ತಾಯಿ ಮತ್ತು ಯಶ್ಪಾಲ್ ಸುವರ್ಣ ಅವರು ಅದ್ಭುತವಾಗಿರುವಂತಹ ಒಂದು ಕಲಾಕೃತಿ. ಕಚೇರಿಯ ಒಂದು ಅದ್ಭುತವಾದಂತಹ ಚಿತ್ರಣ ಕಾಣಸಿಗುತ್ತೆ. ಫೀಲ್ ಇರುತ್ತೆ ಸರ್, ಜನಕ್ಕೆ ನಾನು ಮಾಡ್ತಾ ಇರುವಂತಹ ಕೆಲಸಗಳು ಪರಿಪೂರ್ಣ ಪ್ರಮಾಣದಲ್ಲಿ ಮಾಡ್ತಾ ಇದ್ದೀನಿ ಅಂತ. ಉಡುಪಿಯಲ್ಲಿ 5ಕ್ಕೆ 5 ಕ್ಷೇತ್ರಗಳು ಕೂಡ ಬಿಜೆಪಿ ಅವರದ್ದೇ ಆಗಿರೋದ್ರಿಂದಾಗಿ ತಾತ್ಸಾರದ ಭಾವ ಇದೆ ಅನ್ನುವಂಥ ಮಾತಿದೆ. ನಿಜಾನ ಅದು? ನಿಮ್ಮಲ್ಲಿ ಏನಾದ್ರೂ ಗ್ರೂಪಿಸಮ್ ಇದೆಯಾ? ನೀವು ಯಾವ ಗ್ರೂಪ್? ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಇಲ್ಲಿ ಉಸ್ತುವಾರಿ ಸಚಿವರಿದ್ದಾರೆ, ಯಾವಾಗ ಬರ್ತಾರೆ ಯಾವಾಗ ಹೋಗ್ತಾರೆ ಅನ್ನುವಂಥದ್ದೇ ಗೊತ್ತಾಗಲ್ಲ ಅಂತ ಹೇಳ್ತಾರಪ್ಪ. ರಾಜಕಾರಣಿ ಅಂತ ಹೇಳಿದ್ರೆ ಕೇವಲ ಕುರ್ಚಿಗೆ ಸೀಮಿತವಾಗಿ, ಭಾಷಣಕ್ಕೆ ಸೀಮಿತವಾಗಿ ಇರಬಾರ್ದು. ನಮ್ಮ ಸೌತ್ ಕೇಂದ್ರ ಭಾಗದಲ್ಲಿ ಯಶ್ಪಾಲ್ ಸುವರ್ಣ ಹಿಂದೂ ಹುಲಿ ಅಂತ ಜನ ಹೇಳ್ತಾರೆ. ಯಾಕೆ ಅಷ್ಟೊಂದು ಫೈರ್ ಅಂತ? ನಮ್ಮ ಕರ್ತವ್ಯ, ನಮ್ಮ ಜವಾಬ್ದಾರಿ. ಕಾಂಪ್ರಮೈಸಿಂಗ್ ನೇಚರ್ ಇಂದ ರಾಜಕೀಯ ಮಾಡಿದವರಲ್ಲ. ವ್ಯಕ್ತಿಗಿಂತ ಪಕ್ಷ ದೊಡ್ಡ, ಪಕ್ಷಕ್ಕಿಂತ ದೇಶ ದೊಡ್ಡ. 5 ಗ್ಯಾರಂಟಿಯಲ್ಲಿ 1 ಗ್ಯಾರಂಟಿ ಉಡುಪಿಯಲ್ಲಿ ಫೇಲ್ ಆಗಿದೆ. ಎಲ್ಲ ಗ್ಯಾರಂಟಿ ಫೇಲ್ ಆಗಿದೆ. ನಿಮ್ ವಿರೋಧ ಪಕ್ಷದ ನಾಯಕರು ಅಡ್ಜಸ್ಟ್ಮೆಂಟ್ ರಾಜಕಾರಣಿನ. ತಮ್ಮ ಕುಟುಂಬದ ಬಗ್ಗೆ ಪರಿಚಯ ಮಾಡಿಕೊಡೋದಾದ್ರೆ ಸರ್? ನನ್ನ ಬ್ಯಾಚುಲರ್. ಕೆಲವು ದಿನ ಅಕ್ಕನ ಮನೇಲಿ ಇರ್ತೀನಿ, ಕೆಲವು ದಿನ ತಂಗಿ ಮನೇಲಿ, ಕೆಲವು ದಿನ ತಮ್ಮನ ಮನೇಲಿ ಇರ್ತೀನಿ. ಜನರು ಮತ ಹಾಕಿ ನಮ್ಮನ್ನ ಆಶೀರ್ವಾದ ಮಾಡಿದ್ದಾರೆ. ಜನರ ಋಣ ನಮ್ಮ ಮೇಲಿದೆ, ಅದನ್ನ ಈಡೇರಿಸುವಂತ ಕೆಲಸವನ್ನು ಮಾಡ್ತೇವೆ.